ಮೊದಲಿಗೆ ಇಂದು ನೆರೆದಿರುವಂತಹ ಎಲ್ಲ ಸಹೋದರಿಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇಂದು ಕರ್ನಾಟಕ ಸಾಹಿತ್ಯ ಪ್ರಕ್ರಿಯೆ ಶಿಕ್ಷಕಿಯರ ಸಂಘ ರಿಜಿಸ್ಟರ್ ರಾಜ್ಯ ಘಟಕ ಧಾರವಾಡ, ಜಿಲ್ಲಾ ಘಟಕ ಬೀದರ್, ತಾಲೂಕು ಘಟಕ ಹುಮ್ನಾಬಾದ್ನ ವತಿಯಿಂದ ಆಯೋಜಿಸಿರುವಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ವೇದಿಕೆಯನ್ನು ಅಲಂಕರಿಸಿರುವಂತಹ ನಮ್ಮ ಜಿಲ್ಲೆಯ ಅತ್ಯಂತ ಕ್ರಿಯಾಶೀಲ ಹಾಗೂ 24x7 ಸರ್ವಿಸ್ಗಾಗಿ ಸದಾ ಸಿದ್ಧರಾಗಿರುವಂತಹ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಡಾಕ್ಟರ್ ಭುವನೇಶ್ವರಿಯವರೇ ಹಾಗೂ ಇಂದಿನ ಒಂದು ಈ ಸುಂದರವಾದ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರುವಂತಹ ಆರೋಗ್ಯ ಇಲಾಖೆಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ ಅಧ್ಯಕ್ಷಿಣಿಯಾದಂತಹ ಶ್ರೀಮತಿ ಗೀತಾ ರೆಡ್ಡಿಯವರೇ ಹಾಗೂ ಈ ವೇದಿಕೆಯನ್ನು ಅಲಂಕರಿಸಿರುವಂತಹ ಇನ್ನೋರ್ವ ಕ್ರಿಯಾಶೀಲ ಅಧ್ಯಕ್ಷರು, ಯಾವಾಗಲೂ ಅವರು ಕೂಡ 24x7 ಸಂಘಕ್ಕಾಗಿ ತನುಮನಧನದಿಂದ ದುಡಿತಾ ಇರುವಂತಹ ಚಿಕ್ಕುಪ ತಾಲೂಕಿನ ಅಧ್ಯಕ್ಷರಾದಂತಹ ಶ್ರೀಮತಿ ಪ್ರಮೀಳಾ ರೆಡ್ಡಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿರುವಂತಹ ಆತ್ಮೀಯ ಗೆಳತಿ ಹಾಗೂ ಹುಮ್ನಾಬಾದ್ ತಾಲೂಕಿನ ಅಧ್ಯಕ್ಷರಾದಂತಹ ಶ್ರೀಮತಿ ಬೈ ರೆಡ್ಡಿಯವರೇ ಹಾಗೂ ನಮ್ಮ ಸಂಘ ಪ್ರಾರಂಭವಾದಾಗಿನಿಂದ ಇಂದಿನವರೆಗೂ ನಮಗೆ ಸದಾ ಬೆನ್ನೆಲುಬಾಗಿ ಮಾರ್ಗದರ್ಶಕರಾಗಿ ಹಸನ್ಮುಖರಾಗಿ ನಾವೆಲ್ಲೇ ತಪ್ಪು ಹೆಜ್ಜೆಯನ್ನು ಇಟ್ಟಾಗ ಅದನ್ನು ಸರಿಪಡಿಸ್ತಾ ನಮಗೆ ಬೆಂಬಲವಾಗಿ ನಿಂತಿರುವಂತಹ ಹುಮ್ನಾಬಾದ್ ತಾಲೂಕು ಘಟಕದ ಗೌರವ ಅಧ್ಯಕ್ಷರಾದಂತಹ ಹಿರಿಯರಾದಂತಹ ಶ್ರೀಮತಿ ಗೌರಮ್ಮ ಬಾಲ್ಪುಂದೆ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದಂತಹ ಸುನೀತಾ ಪಾಟೀಲ್ ಅವರೇ ಹಾಗೂ ಜಿಲ್ಲಾ ಸಹ ಕಾರ್ಯದರ್ಶಿಗಳಾದಂತಹ ಅರುಣಾ ಅವರೇ ಹಾಗೂ ಈ ಹುಮ್ನಾಬಾದ್ ತಾಲೂಕು ಘಟಕದ PST ಮುಖ್ಯಸ್ಥರಾದಂತಹ ಕಲಾವತಿ ಮಧುಳೆ ಮೇಡಮ್ ಅವರೇ, ಪ್ರೌಢಶಾಲಾ ಮುಖ್ಯಸ್ಥರಾದಂತಹ ಶರಣಮ್ಮ ಸಜ್ಜನ್ ಶೆಟ್ಟಿ ಅವರೇ ಹಾಗೂ GPT ಮುಖ್ಯಸ್ಥರಾದಂತಹ ಸೌಮ್ಯ ಮೇಡಮ್ ಅವರೇ ಹಾಗೂ ಈ ಹುಮ್ನಾಬಾದ್ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸವಿತಾ ಡೋಕ್ರೆ ಅವರೇ, ಕ್ರಿಯಾಶೀಲ ಕೋಶಾಧ್ಯಕ್ಷರಾದಂತಹ ಭುವನೇಶ್ವರಿ ಪಾಟೀಲ್ ಅವರೇ ಹಾಗೂ ಇನ್ನುಳಿದಂತಹ ಎಲ್ಲ ಉಪಾಧ್ಯಕ್ಷರೇ, ಸಹ ಕಾರ್ಯದರ್ಶಿಗಳೇ, ಸಂಘಟನಾ ಕಾರ್ಯದರ್ಶಿಗಳೇ ಹಾಗೂ ಈ ಶಾಲೆಯ ಸಿಬ್ಬಂದಿ ವರ್ಗದವರೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇವತ್ತು ನಿಜಕ್ಕೂ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕಂತಂದ್ರೆ ಒಂದು ಹೆಜ್ಜೆ ಮುಂದೆ ಇಟ್ಟು ನೀವೆಲ್ಲ ನಮಗೂ ಸಾಧ್ಯ ಇದೆ ಎನ್ನುವಂಥದ್ದನ್ನು ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀರಾ. ನಿಜಕ್ಕೂ ರಿಯಲಿ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಅಂತ ಹೇಳಕ್ ಬಯಸ್ತೀವಿ. ಯಾಕಂದ್ರೆ ನನಗಾಗಲ್ಲ ಅಂದ್ರೆ ನಾವು ಹುಡುಗರಾಗಿ ಹೋದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ. ನಾನು ಮಾಡ್ತೀನಿ ನನಗೆ ಯಾಕೆ ಸಾಧ್ಯ ಇಲ್ಲ ಅಂತ ನಾವು ಛಲ ಕೊಟ್ಟು ನಾವು ಒಂದು ಸ್ಟೆಪ್ ಮುಂದೆ ಇಟ್ಟಾಗ ನಾವು 1000 ಸ್ಟೆಪ್ ಹಾಗೆಯೇ ಮುಂದಡ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತೇನು ನೀವು ಕ್ರಿಯಾಶೀಲರಾಗಿ ಎಲ್ಲರೂ ಒಗ್ಗೂಡಿ ನಾವು ಮಾಡಬಲ್ಲೆವು ಎನ್ನುವಂತಹ ಒಂದು ಮನೋಧೋರಣೆಯನ್ನು ಇಟ್ಕೊಂಡು ತಾವೇನು ರೆಡಿಯಾಗಿದ್ದೀರಲ್ಲ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ, ಅದು ನಿಜಕ್ಕೂ ನಮ್ಮ ಜಿಲ್ಲಾ ಘಟಕಕ್ಕೆ ಸಂತಸವನ್ನು ಆಗುತ್ತೆ. ಚಿಕ್ಕ ಪುಟ್ಟ ತಪ್ಪುಗಳು ಆಗುತ್ತೆ. ಹಾಗೆ ಮಗು ಒಮ್ಮೆಗೆ ಎದ್ದು ಓಡಾಡಕ್ಕಾಗಲ್ವೋ, ಮಗು ಒಮ್ಮೆಗೆ ಓಡಕ್ಕಾಗಲ್ವೋ, ಹಾಗೆ ಅದು ಏಳ್ತಾ ಬೀಳ್ತಾ ಸರಿಪಡಿಸ್ಕೊಂಡು ಒಂದು ಹಂತಕ್ಕೆ ಬಂದಾಗ ನಡೆಯೋದನ್ನು ಕಲಿಯುತ್ತೆ. ಹಾಗೇನೆ ಇವತ್ತು ಕೆಲವೊಬ್ಬರಿಗೆ ಅನಿಸ್ತಾ ಇರ್ಬೋದು, ಏನಪ್ಪ ಇವರು ತುಂಬಾ ತಮಾಷೆಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ. ಇಲ್ಲ, ಇದು ಸ್ಟಾರ್ಟಿಂಗ್ ಇದೆ, ಆಗುತ್ತೆ. ನಾವೆಷ್ಟೇ ಪ್ರಯತ್ನ ಪಟ್ಟರು ಪ್ರಥಮದಲ್ಲಿ ಏನಾಗುತ್ತೆ ಅಂತಂದ್ರೆ ಎಡರು ತೊಡರುಗಳು ಆಗ್ತಾ ಇರ್ತವೆ. ಅವನ್ನೆಲ್ಲ ಮೆಟ್ಟಿ ನಿಂತು ನಾವೇನ್ ಮಾಡ್ಬೇಕು, ಮುಂದಿನ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ಇವತ್ತೇನ್ ತಪ್ಪುಗಳಾಗ್ತವೆ ಅದು ಮುಂದಿನ ಕಾರ್ಯಕ್ರಮದಲ್ಲಿ ಆಗದ ಹಾಗೆ, ಮುಂದಿನ ಕಾರ್ಯಕ್ರಮದಲ್ಲಿ ಏನು ಲೋಪಕಂಡೆ ಬರ್ತಾ ಇದೆ ಅದು ಮತ್ತೊಂದು ಕಾರ್ಯಕ್ರಮದಲ್ಲಿ ಆಗದ ಹಾಗೆ ನಾವು ಸಿದ್ಧರಾದ್ವಿ ಅಂತಂದ್ರೆ ನಿಮ್ಮನ್ನ ಹಿಂದೆ ಹಾಕಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಫ್ರೆಂಡ್ಸ್. ಸೊ ರಿಯಲಿ ನನಗೆ ಖುಷಿ ಆಯಿತು ತಮ್ಮ ಈ ಒಂದು ಆಯೋಜನೆ, ತಮ್ಮ ಈ ಒಂದು ತಯಾರಿ, ತಮ್ಮ ಈ ಒಂದು ಸಿದ್ಧತೆ, ಬದ್ಧತೆ ಎಲ್ಲವೂ ಕಂಡು ಹರ್ಷಳಾಗಿದ್ದಾಳೆ. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಈಗ ನನ್ನ ಒಂದು 2 ಅನಿಸಿಕೆಗಳು ನಮ್ಮ ಈ ಸಂಘಟನೆಯ ಕುರಿತು ಹೇಳ ಬಯಸ್ತೀನಿ. ತಮಗೆಲ್ಲ ತಿಳಿದ ಹಾಗೆ ನಾನು ಕೂಡ ಸುಮಾರು 23 ವರ್ಷದಿಂದ ಹುಮ್ನಾಬಾದ್ ತಾಲೂಕಿನಲ್ಲಿಯೇ ಹುಟ್ಟಿ ಇಲ್ಲಿಯೇ ನನ್ನ ಶಿಕ್ಷಣವನ್ನು ಪಡೆದುಕೊಂಡು ಇಲ್ಲಿಯೇ ವೃತ್ತಿಯನ್ನು ಪ್ರಾರಂಭಿಸಿ ಇಲ್ಲಿಯೇ ನಾನು ಏನಂದರೆ ನನ್ನ ಪ್ರವೃತ್ತಿಯನ್ನು ಕೂಡ ನನ್ನದಾಗಿಸಿಕೊಂಡಿರುವಂತಹ ಒಬ್ಬ ಮಹಿಳೆಯಾಗಿ, ಒಬ್ಬ ಶಿಕ್ಷಕಿಯಾಗಿ ನಾನು 2019ರಲ್ಲಿ
ಒಂದು ಅವಕಾಶವನ್ನು ಬಳಸ್ಕೊಂಡೆ. ಏನದು ಅವಕಾಶ ಅಂತಂದಾಗ 2019ನೇ ಇಸ್ವಿಯಲ್ಲಿ ಡಾಕ್ಟರ್ ಲತಾ ಎಸ್ ಮುಳ್ಳೂರು ಮೇಡಮ್ ಅವರು ಧಾರವಾಡದಲ್ಲಿ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘವನ್ನು ಸ್ಥಾಪಿಸಿದ್ದಾರೆ. ಅದು ಎಲ್ಲ ಜಿಲ್ಲೆಗಳಲ್ಲಿ ಸ್ಥಾಪಿಸುವಂತಹ ಕನಸನ್ನು ಹೊಂದಿದ್ದಾರೆ. ಎಲ್ಲ ಜಿಲ್ಲೆಯಲ್ಲಿರುವಂತಹ ಟ್ಯಾಲೆಂಟೆಡ್ ಮಹಿಳೆಯರನ್ನ ಹುಡುಕಿ ಅವರಿಗೆ ಅವಕಾಶಗಳನ್ನು ನೀಡಿ ಆ ಒಂದು ಮಹಿಳಾ ಶಕ್ತಿ, ಸ್ತ್ರೀ ಶಕ್ತಿಯನ್ನು ಬೆಳೆಸಲಿಕ್ಕೆ ಸಿದ್ಧರಾಗಿದ್ದಾರೆ ಎನ್ನುವಂತಹ ವಿಷಯ ತಿಳಿದು ನಮ್ಮ ಜಿಲ್ಲೆಯಲ್ಲಿ ಸಾಹಿತಿಗಳಾಗಿ ಇರುವಂತಹ ಶ್ರೀದೇವಿ ಹೂಗಾರ್ ಅವರು ನನಗೆ ಒಂದು ಕರೆಯನ್ನು ಮಾಡಿ, ಈ ರೀತಿಯಾಗಿ ಒಂದು ಮಹಿಳೆಯರ ಒಂದು ಸಂಘಟನೆ ಇದೆ, ನೀವು ಅದಕ್ಕೆ ಸೂಕ್ತ ವ್ಯಕ್ತಿ ಇದ್ದೀರಾ, ನೀವು ಈ ಸಂಘದಲ್ಲಿ ಭಾಗವಹಿಸಕ್ಕೆ ಇಷ್ಟಪಡ್ತೀರಾ ಅಂತ ಅಂದರು. ಸೊ ಮುಂಚೆ ನಾನು ಈ ಒಂದು ಮುಂಚೆ ಸಂಘಟನೆಯ ಒಂದು ಏನು ಹೇಳ್ತೀವಲ್ಲ ನಾವು ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವಿಕೆ ಬಂದಾಗ ಆಲ್ರೆಡಿ ನಾನು ಪ್ರೌಢಶಾಲಾ ಶಿಕ್ಷಕರ ಸಂಘದಲ್ಲಿದ್ದೆ, ಅದಕ್ಕಿಂತ ಮುಂಚೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿದ್ದೆ. ಸೊ ನನಗೆ ಸಂಘಟನೆಯ ಒಂದು ಸವಿ ರುಚಿ ಇತ್ತು. ಹಾಗಾಗಿ ನಾನು ನಮ್ಮ ಯಜಮಾನರ ಒಂದು ಒಪ್ಪಿಗೆಯನ್ನು ಪಡೆದುಕೊಂಡು ಆ ಒಂದು ಟೀಮಲ್ಲಿ ಸೇರಿಕೊಂಡೆ. ಪ್ರಥಮ ಬಾರಿಗೆ ಅವರು ನಮಗೆ ಹಾಲಿಡೇಸಲ್ಲಿ ಏಪ್ರಿಲ್ ಮೇನಲ್ಲಿ ಬೆಂಗಳೂರಿಗೆ ಒಂದು ಮೀಟಿಂಗಿಗೆ ಕರೆದಿದ್ರು. ಸೊ ಆ ಒಂದು ಸಮಯದಲ್ಲಿ ನಮ್ಮ ತಾಲೂಕಿನವರಿಗೆ ಒಂದಷ್ಟು ಜನರಿಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶ್ರೀದೇವಿ ಹೂಗಾರ್ ಅವರು ನನಗೆ ಹೇಳಿದಾಗ ನಾನು ಅವಾಗ ಅದೇ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇರುವಂಥ ಶ್ರೀಮತಿ ಮೇಡಮ್ ಅವರಿಗೆ ಕೇಳಿದೆ, ಇನ್ನೋರ್ವ ಆತ್ಮೀಯ ಗೆಳತಿಯಾದಂಥ ಶರಣಮ್ಮ ಮೇಡಮ್ ಅವರಿಗೆ ಕೇಳಿದೆ, ಆಮೇಲೆ ಪ್ರಮಿಳಾ ನೆಲವಾಡೆಯವರಿಗೆ ಕೇಳಿದೆ. ಅವರೆಲ್ಲರೂ ಕೂಡ ನನ್ನ ಮಾತಿಗೆ ನಕಾರವನ್ನು ಕೊಡದೆ ಸಕಾರಾತ್ಮಕವಾಗಿ ಒಪ್ಪಿಕೊಂಡು ನನ್ನೊಟ್ಟಿಗೆ ಅವರು ಬೆಂಗಳೂರು ಬಂದರು. ಶ್ರೀದೇವಿ ಹೂಗಾರ್ ಮತ್ತು ನಾವೆಲ್ಲರೂ ಹೋದ್ವಿ. ಅಲ್ಲಿ ನೋಡಿದ್ವಿ ನಾವು ಎಲ್ಲ ಜಿಲ್ಲೆಯಿಂದ ಮಹಿಳೆಯರು ಆಗಮಿಸಿ ಒಂದು ಸ್ತ್ರೀ ಸಂವೇದನೆಯನ್ನ, ಒಂದು ಸ್ತ್ರೀ ಸಂಚಲನವನ್ನ ಮೂಡಿಸಿದ್ರು. ಅವಾಗ ಅನ್ನಿಸ್ತು, ಹೌದು ನಿಜಕ್ಕೂ ಕೂಡ ಮಹಿಳೆಯರು ಏನನ್ನಾದರೂ ಮಾಡಬೇಕು, ನಮಗೂ ಸ್ವಾತಂತ್ರ್ಯ ಬೇಕು, ನಮಗೂ ಒಂದು ವೇದಿಕೆ ಬೇಕು, ನಮ್ಮ ಆಗು ಹೋಗುಗಳನ್ನು ಚರ್ಚಿಸಲಿಕ್ಕೆ ನಮಗೊಂದು ಅವಕಾಶ ಬೇಕು ಅನ್ನುವಂಥದ್ದು ನನಗೆ ಮನವರಿಕೆಯಾಗಿದ್ದು 2019ರಲ್ಲಿ ಬೆಂಗಳೂರಿನ ಒಂದು ಸಭೆಯಲ್ಲಿ. ಅವಾಗ ಲತಾ ಮೇಡಮ್ ಅವರು, ಕೊಡ್ಡಣ್ಣನವ್ರ ಮೇಡಮ್ ಅವರು ಎಲ್ಲರೂ ಕೂಡ ತುಂಬ ಹುರಿದುಂಬಿಸಿದ್ರು. ಸೊ ಅಲ್ಲಿಂದ ನೇರವಾಗಿ ಬಂದ ಮೇಲೆ ನನಗೆ ತಾಲೂಕಾ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ರು. ಸೊ ಆ ಸಮಯದಲ್ಲಿ ನನ್ನ ಜೊತೆ ನಾನು ಕರೆ ಕೊಟ್ಟಾಗ ನನಗೆ ಸಹಕಾರವನ್ನು ಕೊಟ್ಟಿರುವಂಥ ಅನೇಕ ಗೆಳತಿಯರಿದ್ದಾರೆ. ನಾನು ಮೊದಲಿಗೆ ಕರೆ ಮಾಡಿ ಭುವನೇಶ್ವರಿ ಪಾಟೀಲ್ ಆಗಿರ್ಬೋದು, ಸುನೀತಾ ಪಾಟೀಲ್ ಆಗಿರ್ಬೋದು, ಆಮೇಲೆ ಸವಿತಾ ಹೂಗಾರ್ ಮೇಡಮ್ ಆಗಿರ್ಬೋದು, ಗೌರಮ್ಮ ಮೇಡಮ್ ಆಗಿರ್ಬೋದು, ಶ್ರೀಕಾಂತ ಮೇಡಮ್ ಆಗಿರ್ಬೋದು, ಕಲಾವತಿ ಮೇಡಮ್ ಆಗಿರ್ಬೋದು, ರೇವತಿ ಮೇಡಮ್ ಆಗಿರ್ಬೋದು, ಅನೇಕರಿಗೆ ನಾನು ಕರೆ ಮಾಡಿದೆ. ಸೊ ಅವರೆಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ನೀಡಿ, ಮೇಡಮ್ ನೀವಿದ್ರೆ ನಮ್ಮ ಮನೆಯಲ್ಲಿ ಕಳಿಸ್ತೀನಿ ಅಂತಿದ್ದಾರೆ ಅಂತ ಎಷ್ಟೋ ಜನ ನನಗೆ ಹೇಳಿದ್ರು. ಸೊ ಎಲ್ಲರ ಒಂದು ಟೀಮನ್ನು ರೆಡಿ ಮಾಡಿಕೊಂಡೆ. ನಾನು ಟೀಮ್ ರೆಡಿ ಮಾಡ್ಕೊಂಡಾಗ ಎಷ್ಟು ಖುಷಿ, ಎಷ್ಟು ಸಂಭ್ರಮ, ಎಷ್ಟು ಉಲ್ಲಾಸ. ಎಲ್ಲರೂ ಕೂಡ ಎಲ್ಲಿ ಕರೆದ್ರು ಬರೋರು, ಎಲ್ಲಿ ಮಾಡಿದ್ರು ಬೆಂಬಲ ಕೊಡೋರು, ಬಹಳ ಖುಷಿ ಅನಿಸುತ್ತೆ. ಸೊ ಆ ಸಮಯದಲ್ಲಿ ಎಷ್ಟು ನಮ್ಮ ತಾಲೂಕಿನಲ್ಲಿ ಕ್ರಿಯಾಶೀಲತೆ ಹೆಚ್ಚಿತ್ತು ಅಂದರೆ, ಅಲ್ಲಿ 7 ತಾಲೂಕಿನಲ್ಲಿ ಘಟಕಗಳು ಆಗಿರಲಿಲ್ಲ ಬೀದರ್ ಜಿಲ್ಲೆಯಲ್ಲಿ, ಓನ್ಲಿ ಹುಮ್ನಾಬಾದ್ನಲ್ಲಿ ಮಾತ್ರ ಸಂಘ ನಡೀತಾ ಇತ್ತು. ಆ ಒಂದು ಸಮಯದಲ್ಲಿ ನಾನೊಂದು ಇದೇ ಥರ ಏನು ನಾವು ಬ್ಯಾನರ್ ಮಾಡಿಸಿದ್ದೀವಲ್ಲ, ಆ ರೀತಿಯಾದಂಥ ಒಂದು ಬ್ಯಾನರ್ ಮಾಡಿಸಿ 2019ರ ಒಂದು ಶಿಕ್ಷಕರ ದಿನಾಚರಣೆ ಮಾಣಿಕ್ಯ ಸೌಧದಲ್ಲಿ ಇತ್ತು. ಸೊ ಆವಾಗ ಅಲ್ಲಿ ಹಾಕಿ ಸಂಭ್ರಮದಿಂದ ನಾವು ಎಲ್ಲ ಬ್ಯಾನರ್ಗಳನ್ನು ಹಾಕಿ, ಆ ಸಮಯದಲ್ಲಿ ಫಸ್ಟ್ ಟೈಮ್ ಒಂದು ಸಂಘಟನೆಯ ಮಹಿಳಾ ಅಧ್ಯಕ್ಷರಿಗೆ ವೇದಿಕೆ ಮೇಲೆ ಸ್ಥಾನವನ್ನು ಕೊಟ್ಟಿದ್ರು. ಎಷ್ಟು ಸಂಘ, ಎಷ್ಟು ಸರ್ಕಾರ, ಎಷ್ಟು ಉಲ್ಲಾಸ. ಆ ಒಂದು ದಿನಗಳ ನೆನೆಸ್ಕೊಂಡ್ರೆ ನಿಜಕ್ಕೂ ಕೂಡ ಬಹಳ ಸಂಭ್ರಮ ಅನಿಸುತ್ತೆ. ಸೊ ಅವಾಗ ನಮ್ಮ ಇಡೀ ಟೀಮಿನ ಒಂದು ಡ್ರೆಸ್ ಕೋಡು ಅದೆಲ್ಲವೂ ಬಹಳ ಏನಪ್ಪ ಅಂತಂದರೆ ಸಂತಸ. ಅದಕ್ಕೆಲ್ಲ ಮುಖ್ಯ ಕಾರಣ ಏನಂದರೆ ನೀವೆಲ್ಲ ಮನಸ್ಸು ಮಾಡಿದ್ರಿ, ನೀವೆಲ್ಲ ಬೆಂಬಲ ನೀಡಬೇಕು, ನಾವು ಹೊರಗೆ ಬರಬೇಕು, ನಮಗೂ ಒಂದು ವೇದಿಕೆ ಬೇಕು, ನಮಗೂ ಒಂದು ಅವಕಾಶ ಬೇಕು ಅಂತ ಏನು ನೀವು ಮನಸ್ಸು ತೋರಿಸಿದ್ರಲ್ಲ, ಆ ಒಂದು ಮನಸ್ಸಿನಿಂದ ಅವತ್ತು ನಮ್ಮ ಕನಸು ನನಸಾಗುವ ದಿಕ್ಕಿನಂತ ನಡೀತು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಫ್ರೆಂಡ್ಸ್. ಸೊ ಅವಾಗ ಆ ಒಂದು ಬ್ಯಾನರ್ ಲತಾ ಮೇಡಮ್ ಅವ್ರು ನೋಡಿ ಬಹಳ ಖುಷಿ ಪಟ್ಟರು, ಪೇಪರ್ನಲ್ಲೆಲ್ಲ ಹಾಕ್ಸಿದ್ರು. ಅವಾಗ ಯಾಕಂದ್ರೆ ಈ ರೀತಿಯಾಗಿ ನಮ್ಮ ಸಂಘ ಹೆಮ್ಮರವಾಗಿ ಬೆಳೆದಿರಲಿಲ್ಲ. ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ಚುಕ್ಕಿ ಕಡದಾಗೆ ಆ ಒಂದು ತಾಲೂಕಿನಲ್ಲಿ, ಈ ಒಂದು ಜಿಲ್ಲೆಯಲ್ಲಿ ಮತ್ತೊಂದು ಕಡೆ ಒಂದೊಂದೇ ಕಾರ್ಯಕ್ರಮ, ಒಂದೊಂದೇ ಪೋಸ್ಟ್ರು, ಒಂದೊಂದೇ ಬ್ಯಾನರ್ಗಳು ನೋಡುವಂಥ ಕಾಲ ಅವಾಗಿತ್ತು. ಅದಾದಮೇಲೆ ನೆಕ್ಸ್ಟ್ ಕೋವಿಡ್ ಬಂತು. ಕೋವಿಡ್ ಬಂದಾದಮೇಲೆ ನಮ್ಮ ಮನೆಯಲ್ಲಿ ಒಂದು ಏನೋ ಚಿಕ್ಕದಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅವಾಗ ಗೌರಮ್ಮ ಮೇಡಮ್ ಅವರ ನೇತೃತ್ವದಲ್ಲಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ, ನಾವು ಯಾಕೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಾರ್ದು, ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಸಚಿವರಾದಂತಹ ಶ್ರೀಯುತ
ರಾಜಶೇಖರ್ ಪಾಟೀಲ್ ಸರ್ ಅವರ ಮಿಸ್ಸೆಸ್ ಆಗಿರುವಂತಹ ಪ್ರೇಮಾ ಪಾಟೀಲ್ ಮೇಡಮ್ ಅವರನ್ನು ತೆಗೆದುಕೊಂಡು ನಾವು ಯಾಕೆ ಕಾರ್ಯಕ್ರಮ ಮಾಡಬಾರದು ಅನ್ನೋ ಸಲಹೆಯನ್ನು ಮೇಡಮ್ ಅವರು ಕೊಟ್ಟರು. ನಿಜಕ್ಕೂ ಹೌದನ್ನಿಸ್ತು ನಮಗೆಲ್ಲ. ಸೊ ಆವಾಗ ಕೋವಿಡ್ ಸಮಯದಲ್ಲಿಯೂ ಕೂಡ ಶಿಕ್ಷಕರ ದಿನಾಚರಣೆ ನಡೀತು. ಆ ಸಮಯದಲ್ಲಿಯೂ ಕೂಡ ಏನಾಯಿತು ಅಂತಂದರೆ ಮತ್ತೆ ನಮ್ಮದು ಒಂದು ಬ್ಯಾನರ್ ಅಡಿಯಲ್ಲಿ ಮತ್ತೆ ನಾವು ಎಲ್ಲರೂ ಒಗ್ಗೂಡಿ ನಮ್ಮದೇ ಆದಂಥ ನಾಡಗೀತೆ ಟೀಮನ್ನು ಮಾಡ್ಕೊಂಡ್ವಿ, ಹಾಡನ್ನು ಹಾಡಿದ್ವಿ. ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಎಲ್ಲರೂ ನಮ್ಮನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನನ್ನ ಆತ್ಮೀಯ ಗೆಳತಿ ಭುವನೇಶ್ವರಿ ಇನ್ನೂ ಅವಾಗ ಎಂಟ್ರಿ ಕೊಟ್ಟಿರಲಿಲ್ಲ. ಅವಾಗ ಅವರು CRP ಆಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಿದ್ರು. ಅವರಿಗೂ ಕೂಡ ಒಂದೊಂದ್ಸರಿ ಹೊಟ್ಟೆ ಕಿಚ್ಚು ಬರ್ತಿತ್ತು, ನಾನು ಯಾಕೆ ಈ ಸಂಘದಲ್ಲಿ ಇಲ್ಲ, ಇವ್ರು ಎಷ್ಟು ಸಂಭ್ರಮಿಸ್ತಾ ಇದ್ದಾರೆ, ಯೂನಿಫಾರ್ಮ್ ಏನು, ಇವ್ರ ಒಗ್ಗಟ್ಟೇನು, ಇವರು ಸಂಭ್ರಮಿಸುವಂಥ ರೀತಿ ಏನು ಅಂತ. ಸೊ ಅದೇ ಸಮಯಕ್ಕೆ ನನಗೆ ಒಂದು ಕಾಲ್ ಬರುತ್ತೆ. ಡಾಕ್ಟರ್ ಲತಾ ಎಸ್ ಮುಳ್ಳೂರು ಮೇಡಮ್ ಅವರು ಒಂದು ಆಫರನ್ನು ಕೊಟ್ಟರು ಅವಾಗ. ಯಾಕಂತಂದರೆ ಶ್ರೀದೇವಿ ಮುಗಾರ್ ಮೇಡಮ್ ಅವರು ವಿಭಾಗೀಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಜಿಲ್ಲೆಯ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ರು. ಆದರೂ ಕೂಡ ಅವರು ಯಾವುದೇ ಘಟಕಗಳನ್ನು ರಚನೆ ಮಾಡೋಕ್ಕೆ ಮುಂದೆ ಬಂದಿರಲಿಲ್ಲ, ಮನಸ್ಸು ಮಾಡಿರಲಿಲ್ಲ. ಅದಕ್ಕಾಗಿ ನನಗೆ ಮೇಡಮ್ ಅವ್ರು ಕಾಲ್ ಮಾಡಿದಾಗ ನಾನು ಶಾಕ್ ಆಗ್ಬಿಟ್ಟೆ. ಏನು ಮೇಡಮ್, ನನ್ನಿಂದ ಸಾಧ್ಯನಾ? ಜಿಲ್ಲೆ ಅಂದರೆ ಜೋಕ, ನನಗೆ ಯಾರೂ ಪರಿಚಯ ಇಲ್ಲ ಬೇರೆ ತಾಲೂಕಿನಲ್ಲಿ ಮೇಡಮ್, ನಾನು ಹ್ಯಾಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಮೇಡಮ್, ದಯವಿಟ್ಟು ನನಗೆ ಈ ಜವಾಬ್ದಾರಿ ಕೊಡಬೇಡಿ. ನನಗೇನು ಹುಮ್ನಾಬಾದ್ ತಾಲೂಕು ಇದೆಯಲ್ಲ ಸಾಕು, ನಾನು ಇಲ್ಲೇ ಆರಾಮಾಗಿದ್ದೀನಿ, ಮಸ್ತ್ ಇದೆ ನಮ್ಮ ಟೀಮು, ನಾವು ಆರಾಮಾಗಿ ಏನು ಬೇಕಿಲ್ಲೇ ಮಾಡ್ತೀವಿ ಅಂತ. ಇಲ್ಲ, ನಿನ್ನಲ್ಲಿ ಅದು ಎಬಿಲಿಟಿ ಇದೆ ಸಾರಿಗ, ನೀನು ಹೊರಗೆ ಬಾ, ನೀನು ಪ್ರಯತ್ನ ಮಾಡು, ನೀನು ಪ್ರಯತ್ನ ಪಟ್ಟರೆ ಖಂಡಿತ ನಿನಗೆ ಸಾಧ್ಯ ಆಗುತ್ತೆ, ನಿನ್ನಿಂದ ಸಾಧ್ಯ ಆಗಲ್ಲ ಅಂತ ಅನ್ಕೋಬೇಡ. ಇಷ್ಟು ಚೆನ್ನಾಗಿ ಹುಮ್ನಾಬಾದ್ ತಾಲೂಕಿನಲ್ಲಿ ನೀನು 1.5 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೆಯಾ, ನಿನ್ನಿಂದ ಸಾಧ್ಯ, ನೀನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಒಪ್ಪಿಗೆ ಕೊಡು ಅಂತ ಭಾಳ ಫೋರ್ಸ್ ಮಾಡಿದ್ರು. ಸೊ ನಾನು ಟೈಮ್ ತಗೊಂಡೆ. ಅವಾಗ ನಮ್ಮ ಯಜಮಾನರು ಕೂಡ ಸಪೋರ್ಟ್ ಮಾಡಿದ್ರು, ಒಂದು ಅವಕಾಶ ಸಿಕ್ಕಿದೆ ಆಗು ಅಂತ ಹೇಳಿದರು. ಸೊ ನಾನು ಬೇರೆ ಬೇರೆ ಹೆಸರು ಕೂಡ ಸಜೆಸ್ಟ್ ಮಾಡಿದ್ದೆ, ಬಟ್ ಮೇಡಮ್ ಯಾರ ಹೆಸರು ಕೂಡ ಒಪ್ಪಿಗೆ ಕೊಡಲಿಲ್ಲ. ಅವಾಗ ಒಂದು ಅಧ್ಯಕ್ಷರ ಕೆಲಸ ಮಾಡಬೇಕು ಅಂತಂದರೆ ಅಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾರೆ. ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿ ಹೇಗೆ ಅಂದರೆ ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. ಒಂದು ಕಡೆ ಹೆಡ್ ಚೆನ್ನಾಗಿದ್ದು ಟೇಲ್ ಇರಲಿಲ್ಲ ಅಂದರೆ ಆ ಒಂದು ನಾಣ್ಯ ಚಲಾವಣೆಗೆ ಬರಲ್ಲ. ಟೇಲ್ ಚೆನ್ನಾಗಿದ್ದು ಹೆಡ್ ಚೆನ್ನಾಗಿರಲಿಲ್ಲ ಅಂದರೆ ಆ ನಾಣ್ಯನೂ ಚಲಾವಣೆಗೆ ಬರಲ್ಲ. ಹೆಡ್ ಆ್ಯಂಡ್ ಟೇಲ್ ಎರಡೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಅವಾಗ ನಾನು ಯೋಚನೆ ಮಾಡಿದೆ, ನಾನು ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ ನನಗೆ ಕೈ ಜೋಡಿಸಿ ನನ್ನ ಹೆಜ್ಜೆಗೆ ಹೆಜ್ಜೆ ಹಾಕಿ ನನಗೆ ಏನಪ್ಪಾ ಅಂದರೆ ಸರಿ ಸಮಾನರಾಗಿ ಕೆಲಸವನ್ನು ನಿರ್ವಹಿಸಬೇಕು ಅಂದರೆ ನನ್ನಷ್ಟೇ ಸಮಾನ ಮನಸ್ಕರಾಗಿರುವ ಒಂದು ವ್ಯಕ್ತಿತ್ವ ಇರುವಂತಹ ಒಬ್ಬರು ಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಅವಾಗ ನನ್ನ ನೆನಪಾಗಿತ್ತು. ಅವಳು ನಾನು 2009ರಲ್ಲಿಯೇ ಅತ್ಯಂತ ಹೆಚ್ಚು ಮತಗಳಿಂದ ಜಯಬೇರಿಯನ್ನು ಬಾರಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಒಂದು ಹೆಸರನ್ನ, ಒಂದು ಛಾಪನ್ನು ಮೂಡಿಸಿದಿತ್ತು. ಸೊ ಅವಳನ್ನೇ ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ ಸೆಲೆಕ್ಟ್ ಮಾಡಬೇಕು ಅಂತ ಆಯ್ಕೆ ಮಾಡಿಕೊಂಡೆ. ಮೇಡಮ್ ಅವರಿಗೆ ಹೆಸರನ್ನು ಸೂಚಿಸಿದೆ, ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟರು. ಆಗಿನಿಂದ ನಮ್ಮ ಪಯಣ ಏನು ಪ್ರಾರಂಭ ಆಯಿತು, ಅದು ಇವತ್ತಿಗೂ ಕೂಡ ರಾಜ್ಯಾದ್ಯಂತ ಜೋಡೆತ್ತು ಎನ್ನುವಂತಹ ಲೆವೆಲ್ಗೆ ಆ ಪಯಣ ಮುಂದುವರೆದಿದೆ. ಸೊ ವಿಶೇಷವಾದಂತಹ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನನ್ನ ಆತ್ಮೀಯ ಗೆಳತಿ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನು ಅತ್ಯಂತ ಪ್ರಮುಖವಾಗಿ ನಿರ್ವಹಣೆ ಮಾಡ್ತಾ ಇರುವಂತಹ ಡಾಕ್ಟರ್ ಭುವನೇಶ್ವರಿ ಅವರಿಗೆ ನಾನು ಸಲ್ಲಿಸ್ತೀನಿ. ಅದರ ಜೊತೆಗೆ ಇನ್ನೊಂದು ಖುಷಿಯ ವಿಚಾರ ಏನಂತಂದರೆ, ಇವರು ಭುವನೇಶ್ವರಿ ಅವರು ಜಿಲ್ಲಾ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಕೂಡ ಅನೇಕ ಸಂಘಟನೆಯಲ್ಲಿದ್ದರು, ಆದರೆ ಇಷ್ಟು ಪಾಪ್ಯುಲಾರಿಟಿ ಪಡ್ಕೊಂಡಿರಲಿಲ್ಲ ಅವಾಗ.